ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಅಹೋರಾತ್ರಿ ಧರಣಿ ಆರಂಭ. ಕಬ್ಬಿನ ಬಾಕಿ ತಕ್ಷಣ ಪಾವತಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ ಚೂನಪ್ಪ ಪೂಜಾರಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣಾ ತೀರ ಹೋರಾಟ ಸಮಿತಿ ವತಿಯಿಂದ 2025-26ನೇ ಸಾಲಿನ ಕಬ್ಬಿನ ಬಿಲ್ ಬಾಕಿ ಪಾವತಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡ ಚೂನಪ್ಪ ಪೂಜಾರಿ ಅವರು ಮಾತನಾಡಿದ್ದು, ಕಬ್ಬು ಬೆಳೆಗಾರರಿಗೆ ಕಾನೂನು ಪ್ರಕಾರ 14 ದಿನಗಳಲ್ಲಿ ಬಾಕಿ ಹಣ ಪಾವತಿಸಬೇಕು. ಆದರೂ ಕೂಡ 3 ರಿಂದ 4 ತಿಂಗಳು ಕಳೆದರೂ ಹಣ ನೀಡದೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಲಾಗಿದೆ ಎಂದು ಅವರು ಆರೋಪಿಸಿದರು. ರಾಜ್ಯದಲ್ಲಿ ಸುಮಾರು 3,500 ಕೋಟಿ ರೂಪಾಯಿ ಕಬ್ಬಿನ ಬಿಲ್ ಬಾಕಿ ಉಳಿದಿದ್ದು, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳ ರೈತರು ಹೆಚ್ಚಿನ ತೊಂದರೆ ಅನುಭವಿಸುತ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಸಂದರ್ಭದಲ್ಲಿ ರೈತ ಮುಖಂಡರು ಕೂಡ ಅವರಿಗೆ ಸಾಥ್ ನೀಡಿದರು. ನಾವು ಎಲ್ಲರೂ ರೈತ ಹೋರಾಟ ಸಮಿತಿ ಕೂಡಿ ಮಾಡೋದೆಲ್ಲರಿಗೆ ಗೌರವಸ್ಥ ಆಗಬೇಕು. ಪ್ರತಿಯೊಂದು ನಾವು ರೈತರಿಗೆ ಅನ್ಯಾಯ ಆದಾಗ ಯಾವ ಸರ್ಕಾರಿ ಅಧಿಕಾರಿಗಳು ಬರಂಗಿಲ್ಲ, MLAಗಳು ಬರಂಗಿಲ್ಲ, ಯಾರು ಬರಂಗಿಲ್ಲ. ನಾವು ಇಲ್ಲಿವರೆಗೂ ತಿಳ್ಕೊಳ್ಬೇಕಾಗಿದೆ ಏನಂತಂದ್ರೆ, ನಮ್ಮ ಜಮಖಂಡಿ ತಾಲೂಕಿನಾಗ ಅಧ್ಯಕ್ಷರ ಚೂನಪ್ಪ ಪೂಜಾರಿ ದುರ್ದೈವ ಇವತ್ತು ನೋಡ್ರಿ ಎಂತ ಪರಿಸ್ಥಿತಿ. ಈ ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ ಈ 3 ವ್ಯವಸ್ಥೆಗಳನ್ನ ಈ ಪ್ರಜಾಪ್ರಭುತ್ವದಾಗ ಇಟ್ಟುಕೊಂಡ 14 ದಿವಸನ್ಯಾಗ ಕಬ್ಬಿಣ ಬಾಕಿ ಕೊಡ್ಬೇಕನ್ನುವಂತ ಕಾನೂನು ಇದ್ದಾಗೂ ಕೂಡ ಇವತ್ತ 3 ತಿಂಗಳ 4 ತಿಂಗಳ ಈ ತಲೆ ಎಡಕರ ಕಾರ್ಖಾನೆ ಅವರು ಬಾಕಿ ಕೊಟ್ಟಿಲ್ಲ ಅಂತಂದ್ರ ಈ ಕಾರ್ಯಾಂಗ ವ್ಯವಸ್ಥೆ ಏನ್ ಮಾಡತ್ತತಿ, ಈ ಶಾಸಕಾಂಗ ವ್ಯವಸ್ಥೆ ಏನ್ ಮಾಡತ್ತತಿ. ಮೊನ್ನೆ ಬೆಂಗಳೂರೊಳಗ ಬಜೆಟ್ ಅಧಿವೇಶನ ಕೂಡ ಆಯ್ತು, ಒಬ್ಬ ಶಾಸಕ ಕೂಡ ಎತ್ತಲಿಲ್ಲ. ದುರ್ದೈವ. ವಿಚಾರ ಮಾಡ್ರಿ ನೀವು. ವೋಟ್ ಹಾಕಿರ್ತಕ್ಕಂಥ ಎಲ್ಲಾ ಮತದಾನ, ಯಾಕಂದ್ರ ಕಬ್ಬು ಬೆಳೆಗಾರರು ಸುಮಾರು ಕೋಟ್ಯಾಂತರ ಜನ ವೋಟ್ ಹಾಕಿದ್ರು. ಈಗೂ ಕೂಡ ಮತದಾನ ಮಾಡೋದ್ರೆ ಬಹುಶಃ ಈ ಉಪಚುನಾವಣೆ ನಡೆಯತ್ತದ. ಟಿಕೆಟ್ ಬೇಕಂತೇಳಿ ಮಾತಾಡ್ತಾರೆ. ಬಹುಶಃ ಇದ್ರೊಳಗೆ ಸೆಷನ್ದಾಗ ಕಬ್ಬಿನ ಬಾಕಿ ಕೊಡ್ಬೇಕಂತ ಯಾವ ಮಾತಾಡ್ಲಿಲ್ಲ. ಅಲ್ಲಿ ನಮಗೆ ಆ ಕ್ರಿಕೆಟ್ ನೋಡಕ್ ಟಿಕೆಟ್ ಇಲ್ಲಿ ರೈತರ ಆತ್ಮಹತ್ಯೆ ಮಾಡಕೋತಾರು. 4 ತಿಂಗಳ ಬಾಕಿ ಕೊಟ್ಟಿಲ್ಲ. ಮತದಾನ ಮಾಡಿರ್ತಕ್ಕಂಥ ದೇವರುಗಳ ಬಾಕಿ ಕೊಟ್ಟಿಲ್ಲತ್ತೆ ಸಾಯತಾರು. ಇಲ್ಲಿ ನಿರಾಣಿ ಅಂತವ್ರ 4 ತಿಂಗಳು ಬಾಕಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಕೊಟ್ಟಿಲ್ಲ, ಬಿಜೆಪಿಗೇನವರು ಕೊಟ್ಟಿಲ್ಲ. ಎಲ್ಲ ಪಕ್ಷದಾಗಿದ್ದವ್ರ ಧಾರಣ ಯಾರು ಕೊಟ್ಟಿಲ್ಲ ಅಂತೇಳಿ ಯಾರು ಮಾತಾಡಕ್ತಾ ಇರಲಿಲ್ಲ. ಇದು ನಮ್ಮ ರೈತರ ದುರ್ದೈವ. ನಾವ ಮತದಾನ ಮಾಡಿರ್ತಕ್ಕಂಥ ದುರ್ದೈವ. ಓಟ್ ಬೇಕು ನಿಮ್ಮದವ್ರಿಗೆ, ಓಟ್ ಬೇಕು, ಅವ್ರಿಗೆ ಅಧಿಕಾರ ಬೇಕು. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಕ್ಕಾಗಿ ಭ್ರಷ್ಟಾಚಾರಕ್ಕೆ ವ್ಯವಸ್ಥೆ ಒಳಗ ಅವ್ರಿಗೆಲ್ಲ ಅನುಕೂಲ ಆಗಕ್ಕಾಗಿ ನೀವು ಕೈಯಾಗ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರ. ನಾವು ಇವತ್ತು ರೈತ ಸಂಘದವ್ರ ಹೋರಾಟ ಮಾಡಿ ಬೀದಿ ಒಳಗೆ ನಿಂತೇ ಕಬ್ಬಿನ ಬಾಕಿ ಕೊಡ್ರು. ಕಬ್ಬಿನ ಬಾಕಿ ಮಾತ್ರ ರೈತರು ಅದಾವು. ರೈತ ಸಂಘ ಹೋರಾಟ ಮಾಡತ್ತ. ಪಕ್ಷಿ ಬೇರೆ ಅವ್ರಂಗ ಒಕ್ಕಟ್ಟದಾರು. ನಾವು ಕೂಡ ಕಬ್ಬು 12 ತಿಂಗಳು ಬೆಳೀತು, ರಕ್ತ ಬೆವರ ಸುರಿಸ್ತು, ನಮ್ಮ ಕುಟುಂಬನ ಒತ್ತೆ ಇಟ್ಟ ಅದಕ್ಕೆ ಬಂಡವಾಳ ಹಾಕಿದು. ಬಾಕಿ ಕೊಡ್ಬೇಕು. ತಲೆ ಹಿಡ್ಕ ರಾಜ್ಯದ ಮುಖ್ಯಮಂತ್ರಿ ನಿರಾಣಿ, ಕತ್ತಿ, ಜಾರಕಿಹೊಳಿ, ನ್ಯಾಮಗೌಡ, ಕುರುಗುಂಟೆ, ಕೋರೆ, ಶಾಮನೂರ್ ಶಿವಶಂಕರಪ್ಪ, ಮಲ್ಲಿಕಾರ್ಜುನ, ಬಸವೇಶ್ವರ, ಬಿಜಾಪುರ ಬಸವೇಶ್ವರ, ಜಮಖಂಡಿ, DK ಶಿವಕುಮಾರ್ ಸುಧಾ ಇಲ್ಲಿ ಬಹುಶಃ ಕಾರ್ಖಾನೆ ಪಾರ್ಟ್ನರ್ ಆಗಿದ್ದಾರೆ. ಜಮ್ ಅವರು ನೋಡ್ರಿ, ಅವೆಲ್ಲ ನಮ್ಮ ತಲೆ ಹಿಡಕರ ಮಂದಿದ ಕಾನೂನನ್ನ ಇರೋರಿ. ಇವರ ಶಾಸಕರದಾರ, ಅಧಿಕಾರದಾಗದಾರ. ಮತ್ತ 1,00,000 ಕೋಟಿ ರೂಪಾಯಿ ನಿರಾಣಿ ಅಂತವ್ರು ಒಡೆಯರ್ದಾರ. ನಾಚಿಕೆ ಆಗುದಿಲ್ಲ ಅವ್ರ ನಿರಾಣಿಗಳು. 1,00,000 ಕೋಟಿ ರೂಪಾಯಿ ಇವತ್ತ ಒಡೆಯರಿದ್ದ ಏನಾರ ಅಡ್ಜಸ್ಟ್ಮೆಂಟ್ ಮಾಡಿ ರೈತರಿಗೆ ತಕ್ಷಣ ಹಣ ಮುಡಿಸಬೇಕು. ಪಾಪ ಪುಣ್ಯಾತ್ಮರ 12 ತಿಂಗಳ ಭೂಮಿ ಒಳಗೆ ರಕ್ತ ಬೆವರ ಸುರಿಸಿದರು. ಅವು ಸಾಲ ಮಾಡ್ಕೊಂಡವ ಕುಟುಂಬಗಳು ಬೀದಿಗೆ ಬರತ್ತವ, ಆತ್ಮಹತ್ಯೆ ಮಾಡ್ಕೋತಾವ ಅಂತೇಳಿ
ಕಬ್ಬಿಣ ಬಾಕಿ ಕೊಡಬಾರಪ್ಪ ಅಂತಂದ್ರ ಚುನಾವಣೆ ಬಂದೈತಿ, ಉಪಚುನಾವಣೆ ಬಂದೈತೆ. ಉಪಚುನಾವಣೆಗಳಿಗೆ 2 ಪಕ್ಷ ಕೂಡ ಬುದ್ಧಿ ಕಲಿಸ್ಬೇಕಾಗಿತ್ತು.